ಈ ಸಿನಿಮಾ ಯಾವನಾದ್ರೂ ಕಣ್ಣು ಮಿಟುಕಿಸ್ದಂಗೆ ಪೂರ್ತಿ ನೋಡ್ಬಿಟ್ಟ ಅಂದರೆ ಅವನಿಗೆ ಲೈಫ್ ಟೈಮ್ ಸೆಟ್ಲ್ಮೆಂಟು. ಆ ಕೋಮಲ್ನ ಒಂದು ಬ್ಯಾಕ್ಗ್ರೌಂಡು ಸ್ಟೋರಿ ಬಿಟ್ಟರೆ ಸಿನಿಮಾದಲ್ಲಿ ಎಲ್ಲ ಕೂಡ ಕ್ರಿಂಜನೇನೆ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇದ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೈರೆಕ್ಟರು ಹರಿಕೃಷ್ಣ ಅಂತೆ, ಹೀರೋ ಬಂದ್ಬಿಟ್ಟು ನಮ್ಮ ಕೋಮಲ್ಲು. ಆಲ್ಮೋಸ್ಟ್ ಅಲ್ಲೆಲ್ಲ ಬಿಗ್ ಬಾಸ್ನ ಸ್ಪರ್ಧಿಗಳು ಕೂಡ ಇಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಈಗಿರೋರಲ್ಲ, ಸೀಸನ್ 10ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ವಿನಯ್, ನಮ್ರತಾ, ತನಿಷಾ, ತುಕಾಲಿ ಇನ್ನೂ ಬರ್ತಾರೆ ತುಂಬ ಜನ. ಇನ್ನು ಸ್ಟೋರಿ ಲೈನ್ನ ವಿಷಯಕ್ಕೆ ಬಂದರೆ ಒಂದು ಬೊಂಬೆ ರಾಕ್ಷಸ ಇರ್ತದೆ. ಈ ಒಂದು ಕಾನ್ಸೆಪ್ಟನ್ನ ಇಸ್ಕೊಂಡ್ಬಿಟ್ಟು ಒಂದು ಟೆರ್ರಾಫಿಕ್ ಮೂವಿನ ಮಾಡ್ಬೋದಾಗಿತ್ತು, ಅಂಥ ದಮ್ಮಿದೆ ಆ ಒಂದು ಕಾನ್ಸೆಪ್ಟ್ಗೆ. ಬಟ್ ಇವರು ಅದನ್ನು ಇಲ್ಲಿ ತೊಗೊಂಡ್ಬಿಟ್ಟು ಒಂದು ಕ್ರಿಂಜ ಮಾಡ್ತಾರೆ ಅಂತ ನಾನು ಗ್ಯಾರಂಟಿ ಅಂದ್ಕೊಂಡಿರಲಿಲ್ಲ. ಆ್ಯಕ್ಟಿಂಗಲ್ಲೂ ಕೂಡ ಯಾರು ಕೂಡ ಅಷ್ಟು ಇಂಪ್ರೆಸ್ ಮಾಡೋದಿಲ್ಲ, ಎಲ್ಲ ಕೂಡ ಓಕೆ ಅಷ್ಟೇ, ಆಕ್ಸೆಪ್ಟ್ ಕೋಮಲ್ ಅವ್ರು ಕೂಡ. ಇನ್ನು ಸ್ಟೋರಿಯ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ ಒಂದು ಊರಲ್ಲಿ ಮಾರಿ ಜಾತ್ರೆ ಆಗ್ತಿರ್ತದೆ. ಆ ಮಾರಿ ಜಾತ್ರೆಗೆ ಕೋಣನ ಬಲಿ ಕೊಡಬೇಕು. ಬಟ್ ಪೊಲೀಸ್ ಅವರು ಕೋಣನ ಕಡಿಯೋದನ್ನು ಆಪೋಸ್ ಮಾಡೋದಕ್ಕೋಸ್ಕರ ಅವ್ರಿಗೊಂದು ಸ್ಪೈನ ಕಳಿಸಿರ್ತಾರೆ. ಇನ್ನು ಹೆಂಡ್ತಿನ ಕಳ್ಕೊಂಡು ಅಲೆಮಾರಿಯಾಗಿ ತಿರುಗ್ತಿದ್ದಂಥ ನಮ್ಮ ಹೀರೋ ಕೋಮಲು ಒಂದು ನಾಟಕ ಆಡೋ ಕಂಪ್ನಿಯವ್ರ ಜೊತೆ ಸೇರಿಕೊಂಡು ಆ ಊರಿಗೆ ಬರ್ತಾನೆ. ಆಮೇಲೆ ಅಲ್ಲಿ ಊರಲ್ಲಿ ಏನಾಯಿತು ಏನಾಗಲಿಲ್ಲ, ಜಾತ್ರೆ ನಡೀತೋ ಇಲ್ವೋ ಅನ್ನೋದೇ ಈ ಒಂದು ಮೂವಿಯ ಮೇನ್ ಸ್ಟೋರಿ. ಆಡಿಯನ್ಸ್ನ ಎಷ್ಟು ಗ್ರಾಂಟೆಡಾಗಿ ತೊಗೊಂಡಿದ್ದಾರೆ ಅಂದರೆ ಒಂದು ಪಕ್ಕ ಪ್ರಿಫರೆನ್ಸ್ ಇಲ್ಲ, ಏನಿಲ್ಲ, ಒಂದು ಸೀನಲ್ಲಿ ಒಂದು ಡೆಪ್ತ್ ಇಲ್ಲ, ಟೋಟಲಿ ಫ್ಲಾಪು ಗುರು. ಕೋಮಲ್ ಅವ್ರ ಕಡೆಯಿಂದ ಇಂಥ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಮೂವಿನಲ್ಲಿ ಲಾಸ್ಟಿಗೆ ಕೋಣನ ಬಲಿ ಕೊಡ್ತಾರೆ, ಹಂಗೇನೆ ಆಡಿಯನ್ಸ್ನ ಕೂಡ ಲಾಸ್ಟಲ್ಲಿ ಬಲಿ ಕೊಡೋದೇ ಇಲ್ಲಿ ಒಂದು ಫಿಲಮ್ ಮೇಕರ್ಸ್ನ ಮೇಯ್ನ್ ಧ್ಯೇಯ ಅಂತ ಕಾಣಿಸುತ್ತೆ. ಅಷ್ಟು ವರಸ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಗುರು, ನಿಜವಾಗ್ಲೂ ಬೇಜಾರಾಗೋಯ್ತು. ಇನ್ನೇನು ತಾನೇ ಹೇಳ್ತೀರಾ, ನಮ್ಮ ಕರ್ಮ, ಇಂಥ ಫಿಲಮ್ಗಳು ಬಂದರೂ ಕೂಡ ನಾವು ನೋಡಬೇಕು, ರಿವ್ಯೂನ ಕೊಡಬೇಕು. ಬಟ್ ನಿಮ್ಗೆ ಆ ಒಂದು ಶ್ರಮ ಬೇಡ. ಸಿನಿಮಾ ಏನಂತ ಚೆನ್ನಾಗಿಲ್ಲ, ಆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಬೆಟರ್ ಸಿನಿಮಾನೇ ಮಾಡ್ಬೋದು. ಬಟ್ ಇಲ್ಲ, ಅವ್ರು ಮಾಡಿಲ್ಲ. ಇರಲಿ, ಫ್ಯೂಚರಲ್ಲಿ ಫಿಲಮ್ ಮೇಕಿಂಗ್ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇರೋರಿಗೆ ಈ ಒಂದು ಸಿನಿಮಾ ರೋಲ್ ಮಾಡಲ್ ಆಗೋದಂತ ಪಕ್ಕ. ಈ ಥರ ಸಿನಿಮಾ ಮಾಡಬಾರ್ದು ಅಂತ ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕು ಅಷ್ಟೇ ಗೈಸ್. ನನಗೆ ಮಾತ್ರ ಸಿನಿಮಾ ಇಷ್ಟ ಆಗಿಲ್ಲ. ಇದಕ್ಕೂ ಮೇಲೆ ನೀವು ಸಿನಿಮಾ ನೋಡ್ತೀರ ಅಂದರೆ ಹೋಗಿ ನೋಡಿ, ಯಾವುದೇ ಬ್ಯಾಡ್ ಲ್ಯಾಂಗ್ವೇಜು, ಅಡಲ್ಟ್ ಸೀನ್ ಇಲ್ಲ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.